ಸುತ ಗಿಳಿ ನರಳಿತು ಪ್ರತಿಕ್ಷಣವು ಅನುಭವಿಸುತ್ತ ನರ ನರ ನರಕ. ಹಲೋ ನಮಸ್ಕಾರ. ಸೌಜನ್ಯ ಪ್ರಕರಣಕ್ಕೆ ಮರುಜೀವ. ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಧರ್ಮಸ್ಥಳದಲ್ಲಿ ನಡೆದಂಥ ಕೆಲವು ಕೊಲೆ ಪ್ರಕರಣಗಳಿಗೆ ಮುಕ್ತಿ ಸಿಗೋವರೆಗೂ ಯಾವುದೇ ಊಹಾಪೋಹಕ್ಕೆ ಕಿವಿಗೊಡಬೇಡಿ. ಅಂದರೆ ಚಿನ್ನಯ್ಯ ಅಂತ ಬಂದ ಸುಜಾತ ಭಟ್ಟು, ಇವ್ರ ಬಗ್ಗೆನೂ SIT ತನ್ನ ಅಂತಿಮ ವರದಿ ಸಲ್ಲಿಸೋವರೆಗೂ ಇವರ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳನ್ನು ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಅದು ಸತ್ಯ ಅಂತ ನಂಬಕ್ಕೆ ಹೋಗಬೇಡಿ. ಇನ್ನು ಕೆಲವು ಯೂಟ್ಯೂಬರ್ಗಳು ಧರ್ಮಸ್ಥಳದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೀಡು ಬೀಸಾಗಿ ವರದಿಯನ್ನು ಮಾಡ್ತಾ ಇದ್ರು. ಅವರೆಲ್ಲ ನೋಟಿಸ್ ಕೊಟ್ಟು ಎನ್ಕ್ವೈರಿ ಕರೆದಿದ್ದಾರೆ. ಈಗ ಚಿನ್ನಯ್ಯನ ಇಂಟರ್ವ್ಯೂ ಇರ್ಬೋದು, ಇನ್ನಿತರ ಅಂಶಗಳನ್ನು ಆಧರಿಸಿ SIT ತನಿಖೆಯನ್ನು ನಡೆಸ್ತಾ ಇದೆ. ಒಂದು ಸಹಜವಾದಂಥ ಕಾನೂನು ಪ್ರಕ್ರಿಯೆ.